ಸರ್, ನನ್ನ ಹೆಸರು ಗೋಪಾಲ್ ರೆಡ್ಡಿ ಅಂತ. ನಾವು ಈ ಸುಲ್ಕುಂಟೆ ಚೊಕ್ಕಸಂದ್ರ ವಿಲೇಜು ನಮ್ಮದು. ಈಗ 4 ಎಕರೆ ಜಮೀನಿದೆ ಇಲ್ಲಿ. ಈಗ ನಾವು ಸುಮಾರು ಒಂದು 40-50 ವರ್ಷದಿಂದ ನಾವು ಏನು ಪುಷ್ಪ ಬೆಳೆ ಫ್ಲೋರಿಕಲ್ಚರ್ ಮಾಡ್ಕೊಂಡು ಬೆಳೆ ಬೆಳೀತಾ ಇದ್ದೀವಿ. ವೆರೈಟೀಸ್ ಆಫ್ ಫ್ಲವರ್ಸ ಬೆಳೀತಾ ಇದ್ದೀವಿ ನಾವು. ಒಂದು ಇದು ಹೈಬ್ರಿಡ್ ಕ್ರಿಸಾಂಥಮಮ್ಮು, ಇನ್ನೊಂದು ಜರ್ಬರ, ಇನ್ನೊಂದು ರೋಸು, ಡಚ್ ರೋಸ್ ಅಂತಾರೆ. ಆಮೇಲೆ ಕ್ಯಾಪ್ಸಿಕಮ್ಮು ಬೆಳೀತಾ ಇದ್ವಿ. ಆಮೇಲೆ ಬ್ರಿಂಜಾಲ್, ವೆಜಿಟೇಬಲ್ಸು ಎಲ್ಲ ತುಂಬ ಬೆಳೀತಾ ಇದ್ವಿ. ಒಂದು 40-50 ವರ್ಷದಿಂದನೂ ನಾವು ವ್ಯವಸಾಯನೇ, ನಮ್ಮ ಕುಟುಂಬ ಅವಲಂಬಿತವಾಗಿರೋದೇ ವ್ಯವಸಾಯದ ಮೇಲೆ. ನಾವು ಈಗ ನಮಗೆ 2005-6ರಲ್ಲಿ BDAದವರು ಒಂದು ನೋಟಿಸ್ ಕೊಡ್ತಾರೆ, ನಿಮ್ಮ ಜಮೀನನ್ನ PRR ರೋಡ್ಗೆ ಅಕ್ವಿಷನ್ ಮಾಡ್ತಾಯಿದ್ದೀವಿ ಅಂತ. ಸುಮಾರು ಇಷ್ಟು ವರ್ಷಗಳಾದ್ರೂ ಅವ್ರು ಇದುವರೆಗೂ ಏನೂ ಮಾಡಿಲ್ಲ. ಸುಮ್ಮನೆ ನೋಟಿಸ್ ಕೊಟ್ಟಾದಮೇಲೆ ಇದುವರೆಗೂ ರೈತರಿಗೆ ಒಂದು ಪರಿಹಾರ ಅಂಥದ್ದು ಕೊಟ್ಟಿಲ್ಲ. ಇದುವರೆಗೂ ಏನು ಅವ್ರು ಬಂದು ನೋಡೂ ಇಲ್ಲ. ಸುಮ್ಮನೆ ಕಾಲಹರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನಮ್ಮ ಜಮೀನಿನಲ್ಲಿ ಈಗ ಏನೇ ಒಂದು ಮಾಡಬೇಕಾದ್ರೂ ಒಂದು ಲೋನ್ ಸಿಗಲ್ಲ, ಆಮೇಲೆ ಒಂದು ಸಬ್ಸಿಡಿ ಸಿಗಲ್ಲ. ಮತ್ತು ಏನು ಈಗ ಯಾವುದೇ ಆಗಲಿ, ಒಂದು ರಾಗಿ ಬೆಳೆದ್ರೆ ರಾಗಿ ಕೇಂದ್ರಗಳಲ್ಲಿ ನಾವು ರಾಗಿ ತೊಗೊಂಡು ಮಾರೋಕ್ಕಾಗಲ್ಲ. ಈ ಥರ ಎಲ್ಲ ತುಂಬ ಸಮಸ್ಯೆಗಳಿದೆ. ಒಳ್ಳೆ ಪರಿಹಾರನೂ ಕೊಡ್ತಾಯಿಲ್ಲ. ಈ ಕಡೆ ರಸ್ತೆನೂ ಮಾಡ್ತಾಯಿಲ್ಲ. ನಮ್ಮನ್ನು ಪಾಣಿಗಳಲ್ಲೂ RTCಯಲ್ಲೂ ಎಂಟ್ರಿ ಮಾಡಿಟ್ಟಿದ್ದಾರೆ, BDA ಲ್ಯಾಂಡ್ಸ್ ಅಂತ. ನಾವು ಯಾವುದೇ ಏನಕ್ಕೆ ಹೋದರೂ ಲೋನ್ಗೆ ಆಗಲಿ ಏನೂ ತೊಗೊಳಕ್ಕಾಗ್ತಾಯಿಲ್ಲ ಸರ್. ನಮ್ಮ ಇದರಲ್ಲಿ ಈ ಥರ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ 20 ವರ್ಷದಿಂದ. ಈಗ ಏನು 35 ಮೀಟ್ರ್ ಬಿಸ್ನೆಸ್ ಕಾರಿಡಾರ್ ಅಂತ ಮಾಡ್ತಾಯಿದ್ದೀವಿ. ಆಮೇಲೆ ಇನ್ನು 65 ಮೀಟ್ರನ್ನ ರೋಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಅದಕ್ಕೆ ಒಪ್ತಾಯಿಲ್ಲ, ರೈತರು ಯಾರೂ ಒಪ್ತಾಯಿಲ್ಲ. ಸುಮಾರು ಒಂದು 1200 ಅಬ್ಜೆಕ್ಷನ್ಸ್ ನಾವು ಕೊಟ್ಟಿದ್ದೀವಿ. ಅವ್ರೇನು 5 ಆಪ್ಷನ್ಸ್ ಕೊಟ್ಟಿದ್ರು, TDR, FAR, ಆಮೇಲೆ 60-40 ರೇಷೋ, ಆಮೇಲೆ BCC ಅಂತ ಬಿಸ್ನೆಸ್ ಕಾರಿಡಾರ್ ಪಕ್ಕದಲ್ಲೇ ನಿಮಗೆ ಸೈಟ್ಗಳು ಕೊಡ್ತೀವಿ, ಡೆವಲಪ್ ಲ್ಯಾಂಡ್ ಕೊಡ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ. ನಮ್ಮ ಜಾಗನೇ ಕಿತ್ಕೊಂಡ್ಬಿಟ್ಟು ನಮ್ಮ ಇದರಲ್ಲೇ 35 ಮೀಟ್ರ್ ಬಿಸ್ನೆಸ್ ಕಾರಿಡಾರ್ ಅಂತ ಮಾಡಿಬಿಟ್ಟು ಅದರಲ್ಲಿ 8300 ಸ್ಕ್ವೇರ್ ಫೀಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಏನು ಸರಿ, ಏನು ನ್ಯಾಯ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನ್ಯಾಯವಾದ ರೀತಿಯೇ ನಡ್ಕೊತಾ ಇರೋ BDA ಅವರು ಸರಿ ಇಲ್ಲ ಸರ್. ನಾವು ರೈತರು ಯಾರೂ ಒಪ್ತಾ ಇಲ್ಲ. ಏನು ಆಪ್ಷನ್ಸ್ ಕೊಟ್ಟಿದ್ದಾರೆ, ಅಬ್ಜೆಕ್ಷನ್ಸು ಫೈಲ್ ಮಾಡಿದ್ದೀವಿ. ಸುಮಾರು ಅಬ್ಜೆಕ್ಷನ್ಸು 1200 ಅಬ್ಜೆಕ್ಷನ್ಸ್ ಆಲ್ರೆಡಿ ನಾವೆಲ್ಲ ರಿಜೆಕ್ಟ್ ಮಾಡಿದ್ದೀವಿ ಅಂತ. ನಮ್ಮ ಹೆಸರು ವಿಶ್ವೇಶ್ವರ ಅಂತ. ನಾವು ಯಾವಾಗಲೂ ಈ ತೋಟನೇ ಮಾಡ್ತಾ ಇರೋದು. ನಾವು ಇವತ್ತು 2007ರಲ್ಲಿ 7-10ರಲ್ಲಿ ಹಸುಗಳೆಲ್ಲ ಕಟ್ಟಾಕ್ಕೊಂಡು ಬೀಡೋ ಹತ್ರ ಗೇಟ್ಗೆ ಕಟ್ಟಾಕ್ಕೊಂಡು ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಎಲ್ಲ ಫ್ಯಾಮಿಲಿ ಎಲ್ಲ ಅಲ್ಲೇ 1 ವಾರ ಇದ್ವಿ. ಆವಾಗ ಅವರು ಏನು ಕೇರೆ ಅನ್ನಲಿಲ್ಲ. ಇವಾಗ ಇದನ್ನ ಬಿಟ್ಟರೆ ನಮಗೆ ಬೇರೆ ಇದೇ ಇಲ್ಲ. ಎಷ್ಟು ಇದು ಮಾಡಿದ್ರೂ ಅವ್ರಿಗೆ ಗೊತ್ತೇ ಇಲ್ಲ. ಎಲ್ಲ ಬಂಜರು ಭೂಮಿ ಅಂತ ಬರ್ತಾವ್ರೆ ಪಾಣಿಯಲ್ಲಿ BDAವರು. 2013 ಕಾಯ್ದೆ ಏನಾಗುತ್ತೆ, ಏನು ಹೇಳುತ್ತೆ ಅಂದರೆ ರೀಸೆಟಲ್ಮೆಂಟ್ ಆ್ಯಂಡ್ ರಿಹ್ಯಾಬಿಲಿಟೇಷನ್ ಅಂತ ಹೇಳುತ್ತೆ. ಈಗ ನಾವು ಇನ್ನು ತೋಟ ಮಾಡ್ತಾಯಿದ್ದೀವಿ. ಇದನ್ನೇ ನಂಬ್ಕೊಂಡಿರೋದು ನಮ್ಮ ಕುಟುಂಬ ಎಲ್ಲ. ನಮ್ಮನ್ನು ನಂಬ್ಕೊಂಡು ಸುಮಾರು ಒಂದು 15-20 ಜನ ಕೆಲಸದವರು ಇದ್ದಾರೆ. ಕೆಲಸನೂ ಮಾಡ್ತಾಯಿದ್ದಾರೆ. ಅವ್ರ ಜೀವನನೂ ಕಿತ್ಕೊಂಡಾಗತ್ತೆ, ನಮ್ಮ ಜೀವನನೂ ಕಿತ್ಕೊಂಡಾಗತ್ತೆ. ಈಗ ಒಳ್ಳೆ ಪರಿಹಾರ ಕೊಟ್ಟರೆ ಇದನ್ನ ನಾವು ಬೇರೆ ಕಡೆ ಜಮೀನು ತೊಗೊಂಡು ನಾವು ಇದನ್ನ ಮತ್ತೆ ಸೆಟಪ್ ಮಾಡಿಕೊಂಡು ಈಗ ಸುಮಾರು 1,20-30 ಲಕ್ಷ ಖರ್ಚು ಮಾಡಿದ್ದೀವಿ. ಗ್ರೀನ್ ಹೌಸ್ ಹಾಕಿದ್ದೀವಿ. ಇದನ್ನ ಬಂದು ಕಿತ್ಕೊಂಡ್ಬಿಟ್ಟು ಒಂದು ಕರೆಕ್ಟಾಗಿ ಅವರು ಇದನ್ನೇ ಮಾಡಿಲ್ಲ, ಸರ್ವೇನೇ ಮಾಡ್ತಾಯಿಲ್ಲ. ಏನು ಬೆಳೆ ಇದೆ ಇದನ್ನ ಡ್ರೈಲ್ಯಾಂಡ್ ಅಂತ 20 ವರ್ಷದಿಂದನೇ ಹೇಳಿದ್ದಾರೆ ಸರ್. ನೋಟಿಸಲ್ಲೇ ಹೇಳಿದ್ದಾರೆ. ಇದು ಗೆಜೆಟ್ ಕಾಪಿಯಲ್ಲೇ ಡ್ರೈಲ್ಯಾಂಡ್ ಅಂತ ಮೆನ್ಷನ್ ಮಾಡಿ ಇಂಥ ಒಳ್ಳೆ ಬೆಳೆ ಬೆಳೀತಾ ಇರೋದು ನೀವು ನೋಡ್ತಾ ಇದ್ದೀರಾ. ಈಗ ಕಣ್ಣಿಗೆ ಕಾಣಿಸ್ತಾ ಇದೆ. ಈ BDA ಅವ್ರಿಗೆ ಕಣ್ಣಿಗೆ ಕಾಣಿಸಲ್ಲ ಅನಿಸುತ್ತೆ. ಇವರು ಎಲ್ಲ ವಾಮ ಮಾರ್ಗಗಳಲ್ಲಿ ಹೋಗ್ತಾ ಇದ್ದಾರೆ. ರೈತರನ್ನ ತುಳಿಯೋದಕ್ಕೆ ಸಂಚು ಮಾಡಿ BDAದವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಸರ್. ನಾವು ಯಾವುದೇ ಕಾರಣಕ್ಕೆ ನಮ್ಮ ಜಮೀನುಗಳನ್ನ ನಾವು ಕೊಡೋದಿಲ್ಲ. ನಾವು ಪ್ರಾಣಕ್ಕೂ ಬೇಕಾದ್ರೆ ಕೊಡ್ತೀವಿ, ನಮ್ಮ ಜಮೀನು ಮಾತ್ರ ಬಿಡೋಲ್ಲ ಸರ್.